ಎಲ್ಲರಿಗೂ ನಮಸ್ಕಾರ. ವಿವಿಡ್ ವಿಷನ್ಗೆ ಸ್ವಾಗತ. ಇವತ್ತು ನಮ್ಮ ವಿವಿಡ್ ವಿಷನ್ ಒಂದು ಹೊಸ ಪ್ರಯತ್ನವನ್ನು ಮಾಡಿದೆ. ಅದೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ MR ರವಿ IAS ಅವರ ಜೊತೆ ಸಿಟಿ ಟೂರ್ ಅನ್ನು ಮಾಡೋದು. ಈ ಕಾನ್ಸೆಪ್ಟ್ ವೆರಿ ಸಿಂಪಲ್. ಇದುವರೆಗೂ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನೇನು ಕೆಲಸ ಮಾಡಿದೆ ನಮ್ಮ ಕೋಲಾರ ಟೌನಲ್ಲಿ, ಹಾಗೂ ಮುಂಬರೋ ದಿನಗಳಲ್ಲಿ ಏನೇನು ಮಾಡಲಿದೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ DC ಸರ್ ತಿಳಿಸ್ಕೊಡ್ತಾರೆ. ನಾವು ಇಡೀ ಸಿಟಿ ಓಡಾಡಿ ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೋಸ್ಕರ ಹಾಕ್ತಾ ಇದ್ದೀವಿ. ಸೊ ಹಾಗಾಗಿ ಆ ಒಂದು ದೇವಸ್ಥಾನದ ಅಭಿವೃದ್ಧಿ ಮತ್ತೆ ಈ ರಸ್ತೆಯನ್ನು ಕೂಡ ನಾವು ಈಗ ನಗರಸಭೆಯಿಂದ ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ ರಸ್ತೆ ಇಲ್ಲಿಂದ ನಮ್ಮ ಕೋರ್ಟ್ವರೆಗೂ ಕೂಡ, ಯಾಕಂದ್ರೆ ಇದು ತುಂಬಾ ಸಾರ್ವಜನಿಕರ ಒಂದು ಸಂಚಲನ ಮತ್ತು ಸಾರ್ವಜನಿಕರ ಮೂವ್ಮೆಂಟ್ ಇರ್ತಕ್ಕಂಥ ರಸ್ತೆ. ಎಲ್ಲ ಕೋರ್ಟು ಮತ್ತು ಬೇರೆ ಕಚೇರಿಗಳೆಲ್ಲ ಇಲ್ಲೇ ಹೆಚ್ಚಾಗಿರೋದ್ರಿಂದ ಜನರು ಜಾಸ್ತಿ ಬರ್ತಾರೆ. ಮತ್ತೆ ಹಳೆಯ ಡೆಪ್ಟಿ ಕಮಿಷನರ್ ಆಫೀಸ್ ಕೂಡ ಇಲ್ಲಿ ಇದ್ದಿದ್ದರಿಂದ ಇದು ಬಹಳ ಪ್ರಮುಖವಾದಂತ ಒಂದು ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇದನ್ನು ಕೂಡ ಸುಮಾರು 1 ಕೋಟಿ ವೆಚ್ಚದಲ್ಲಿ ಅದನ್ನ ಎಸ್ಟಿಮೇಟ್ ಮಾಡಿದ್ದೀವಿ. ಅದನ್ನು ಅಭಿವೃದ್ಧಿ ಪಡಿಸುವ ಕೆಲಸನ ಸದ್ಯದಲ್ಲಿ ಅದನ್ನು ತಗೋತೀವಿ. ಒಟ್ಟಿನಲ್ಲಿ ನಮ್ಮ ನಗರದಲ್ಲಿ ಏನೋ ಒಂದು ನೈರ್ಮಲ್ಯ ಇರಬೇಕು, ಕ್ಲೀನ್ಲಿನೆಸ್ಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀವಿ, ಮತ್ತು ಒಂದಷ್ಟು ಸೌಂದರ್ಯೀಕರಣ ಮಾಡಬೇಕು. ಅದನ್ನು ಮಾಡಿದಾಗ ಸಹಜವಾಗಿ ನಗರದ ಅದರ ಮೌಲ್ಯ ಆಟೋಮ್ಯಾಟಿಕ್ ಆಗಿ ಹೆಚ್ಚಾಗಲಿಕ್ಕೆ. ಕೋಲಾರಮ್ಮ ದೇವಸ್ಥಾನದ್ದು ಏನೇನು ಮಾಡಿದ್ದಾರೆ ಅಂತ ನಿಮಗೆ ಇವಾಗ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ. ಒಂದು ಮುಖ್ಯ ದ್ವಾರನ ನಿರ್ಮಿಸಿದ್ದಾರೆ. ಅದು ನಮ್ಮ DC ರವಿ ಸರ್ ಅವ್ರು ಬಂದ ಮೇಲೆ ಮಾಡಿರೋ ಅಂಥದ್ದು. ಸೊ ಅದೇ ರೀತಿ ಮುಂದೆ ಹೋಗ್ತೀವಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಏನೇನಿದೆ ಅಂತ ಮತ್ತೆ ತಿಳಿಸ್ಕೊಡ್ತೀವಿ. ಕೋಲಾರದ ಮತ್ತು ಕೋಲಾರ ಅಮ್ಮ ದೇವಸ್ಥಾನದ ರಥಬೀದಿ, ಈ ರಥಬೀದಿಯನ್ನು ನಾವು ಸುಂದರವಾಗಿ ಇಟ್ಕೋಬೇಕು ಮತ್ತು ಚಂದವಾಗಿ ಇಟ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದ ಉದ್ದೇಶ. ಯಾಕೆಂದರೆ ಈ ಬೀದಿಗೆ ಅದರದೇ ಆದಂಥ ಐತಿಹಾಸಿಕವಾದಂಥ ಒಂದು ಪ್ರಾಮುಖ್ಯತೆ ಇದೆ. ಆ ಪ್ರಾಮುಖ್ಯತೆಯನ್ನು ಮನಗಂಡು ಈ ರಸ್ತೆನ ನಾವು ಅಭಿವೃದ್ಧಿ ಪಡಿಸಿದ್ದೀವಿ. ಮತ್ತು ಇಲ್ಲೊಂದಷ್ಟು ಸದ್ಯದಲ್ಲೇ ಪಾರಂಪರಿಕ ದೀಪಗಳನ್ನು ಕೂಡ ಅಳವಡಿಸಬೇಕು ಅಂತ ಯೋಚನೆ ಮಾಡಿದ್ದೀವಿ. ಅದಾಗಲೇ ಇದೆ, ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಬೇಕು, ಈ ಕಡೆನೂ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಸದ್ಯದಲ್ಲೇ ಆಗುತ್ತೆ. ಕೋಲಾರಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಯಾವ ರೀತಿ ಇದನ್ನ ನೋಡ್ಕೋಬೇಕು ಅಂತ ಸರ್? ಅಂದ್ರೆ ನೀವು ಇವಾಗ ಡಬಲ್ ಸೈಡ್ ಪಾರ್ಕಿಂಗ್ ಅನ್ನ ಅಲೋ ಮಾಡ್ತಾ ಇಲ್ಲ, ಮತ್ತೆ ಫುಟ್ವೇರ್ ಅನ್ನ ಬೇರೆ ಕಡೆ ಬಿಡಿಸ್ಬೇಕು, ಪಾರ್ಕಿಂಗ್ ಗೆ ಅಂತಾನೆ ಡೆಡಿಕೇಟೆಡ್ ಸ್ಪೇಸ್ ಕೊಡ್ಸಿದೀರಾ. ಸೊ ಭಕ್ತಾದಿಗಳಲ್ಲಿ ಏನ್ ಮನವಿ ಇದೆ ಸರ್ ನಿಮ್ದು? ಇಲ್ಲ, ಏನಂದ್ರೆ ನಾವು ದೇವಸ್ಥಾನಕ್ಕೆ ಬರುವಾಗ ನಮ್ಮ ಭಾವನೆಗಳೇ ಬೇರೆ ಇರುತ್ತಲ್ವಾ. ನಾವು ಹೋಗೋ ದೇವಸ್ಥಾನಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು. ಅಲ್ಲಿ ಒಂದು ಶಿಸ್ತಿರ್ಬೇಕಲ್ವ ದೇವಸ್ಥಾನ ಅಂದ್ರೆ. ನಾನು ಮೊದಲನೇ ಸಾರಿ ದೇವಸ್ಥಾನಕ್ಕೆ ಬಂದಾಗ ಚಪ್ಪಲಿಗಳೆಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಹರಡಿತ್ತು. ಅದರ ಬಹಳ ಆಭಾಸ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅದಕ್ಕೆ ಪ್ರತ್ಯೇಕವಾದ ಚಪ್ಪಲಿ ಸ್ಟ್ಯಾಂಡ್ ಮಾಡಿದ್ದು, ಮತ್ತೆ ಅದಕ್ಕೆ ವೆಹಿಕಲ್ಗಳು ನಿಲ್ಲಿಸ್ಲಿಕ್ಕೋಸ್ಕರ ಅದು ಮಾಡಿದ್ದು ಸಪ್ರೇಟ್ ಜಾಗ. ಸಪ್ರೇಟ್ ಜಾಗದಲ್ಲಿ ಈಗ ಅದಕ್ಕೆ ಟೆಂಡರ್ ಮಾಡಿ ನಾವು ಕೊಟ್ಟಿದ್ದೇವೆ. ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತನ್ನದೇ ಆದಂಥ ಒಂದು ಹಿರಿಮೆ ಗರಿಮೆ ಇದೆ. ಮತ್ತೆ ಜನ ನಂಬ್ತಾರೆ ಇಲ್ಲಿ ಶಕ್ತಿ ಇದೆ ಅಂತ. ಅವರ ಭಾವನೆಗಳನ್ನ ಗೌರವಿಸೋದು ಜಿಲ್ಲಾಡಳಿತದ ಕರ್ತವ್ಯ. ಸೊ ಹಾಗಾಗಿ ನೋಡಿ, ಈಗ ದೇವಸ್ಥಾನಕ್ಕೆ ಯಾರೇ ಬಂದರೂ ಪೂಜೆ ಮಾಡ್ಕೊತಾರೆ, ದರ್ಶನ ಮಾಡ್ತಾರೆ. ಹೋಗುವಾಗ ಅವರಿಗೆ ಲಡ್ಡು ಪ್ರಸಾದ ಕೂಡ ಕೊಡ್ತಾ ಇದ್ದೀವಿ. ಸೊ ನಮ್ಮ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಈ ಪ್ರಸಾದ ವಿನಿಯೋಗ ಕಾರ್ಯವನ್ನು ಈಗ ನಿರಂತರವಾಗಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಅವ್ರಿಗೂ ಸಂತೋಷ, ನಮಗೇನೋ ದೇವಸ್ಥಾನಕ್ಕೆ ಹೋದ ಪ್ರಸಾದ ಸಿಗುತ್ತೆ ಅಂತ. ಆಮೇಲೆ ಆದಾಯ ದೃಷ್ಟಿಯಿಂದ ನೋಡಿದಾಗ ದೇವಸ್ಥಾನಕ್ಕೆ ಒಂದು ಆದಾಯ ಕೂಡ ಬರ್ತಾ ಇದೆ, ಲಡ್ಡು ಪ್ರಸಾದವನ್ನಾಗಿ ಕೊಡ್ತಾ ಇರೋ ದೃಷ್ಟಿಯಿಂದ. ಸೊ ಎರಡು ದೃಷ್ಟಿಯಿಂದ ಗಮನಿಸಿದಾಗ ಇದರ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಸಾಕಷ್ಟು ಅವಕಾಶ ಇದೆ ಅಂತ. ಆ ಜಾಗ ಈಗ ನಗರಸಭೆಯಿಂದ ಮುಜರಾಯಿ ಇಲಾಖೆಯಿಂದ ದುಡ್ಡು ಕೊಟ್ಟು ನಾವು ಅದನ್ನು ಕೊಂಡ್ಕೊಂಡಿದ್ದೀವಿ ಮುಜರಾಯಿ ಇಲಾಖೆಗೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಅನ್ನ ದಾಸೋಹ ಕೇಂದ್ರವನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅನ್ನದಾಸೋಹ ಕೇಂದ್ರ ಅಂದ್ರೆ ಪ್ರಸಾದ ವಿತರಣಾ ಕೇಂದ್ರ. ಈಗ ನಾವು ಪ್ರಸಾದವನ್ನ ಬೇರೆ ಕಡೆ ನಾವು ಮಾಡಿಸ್ತಾ ಇದ್ದೀವಿ, ಇನ್ನೊಂದು ದೇವಸ್ಥಾನದಲ್ಲಿ, ಗುಟ್ಟಳ್ಳಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ.
ಇದು ಕೇಂದ್ರ ಸ್ಥಾನ, ಕೋಲಾರ ನಗರ ಕೇಂದ್ರ ಸ್ಥಾನ ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್. ಬಹಳಷ್ಟು ಜನ ಪ್ರವಾಸಿಗರು ಕೂಡ ಬರ್ತಾರೆ, ಬೆಂಗಳೂರಿಂದ ಬಹಳಷ್ಟು ಜನ ಪ್ರವಾಸಿಗರು ಬರ್ತಾರೆ. ಸೊ ಅಷ್ಟು ದೂರದಿಂದ ಬರ್ತಕ್ಕಂಥವ್ರು ಕೂಡ ಅವರು ಕೈ ಬೀಸ್ಕೊಂಡು ಹೋಗೋದು ಬೇಡ. ಮಧ್ಯಾಹ್ನ ಸಮಯ ಬಂದಾಗ ಅವ್ರಿಗೆ ಇಲ್ಲಿ ಪ್ರಸಾದ ವಿತರಣೆ ರೂಪದಲ್ಲಿ ನೀವು ಅನ್ನ ದಾನ ಮಾಡಿದ್ರೆ ಅಥವಾ ಅನ್ನ ದಾಸೋಹ ಮಾಡೋದ್ರಿಂದ ಅದು ಬಹಳ ಒಳ್ಳೆಯ ಒಂದು ಕೆಲಸ ಆಗುತ್ತೆ ಮತ್ತು ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಯಾಕೆಂದರೆ ಬೆಂಗಳೂರಿಂದ ಭಾಳಷ್ಟು ಜನ ಇಲ್ಲಿ ನಮ್ಮ ಕೋಲಾರಕ್ಕೆ ಬರ್ತಾ ಇರೋರೆಲ್ಲರೂ ಕೂಡ ಇಲ್ಲಿಗೆ ಬರೋ ಸಮಯಕ್ಕೆ 1 ಗಂಟೆ 1.5 ಗಂಟೆ ಆಗ್ತಾ ಇದೆ. ಆ ಕರೆಕ್ಟ್ ಟೈಮಿಗೆ ಬರೋ ಟೈಮಲ್ಲಿ ಏನಾಗ್ತಾ ಇದೆ, ಇಲ್ಲಿ ಊಟದ ಏನಾದ್ರು ವ್ಯವಸ್ಥೆ ಮಾಡಿಕೊಟ್ರೆ ಪ್ರವಾಸಿಗರ ಮತ್ತು ಏನು ನಮ್ಮ ಭಕ್ತಾದಿಗಳ ಸಂಖ್ಯೆ ಮತ್ತು ಜಾಸ್ತಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆ ಜಾಗ ಇದೆಯಲ್ಲ, ಅಲ್ಲಿ ಖಾಲಿ ಜಾಗದಲ್ಲಿ ಅಲ್ಲಿ ನಾವು ಈಗ ಆಲ್ರೆಡಿ ಅದು ನಮ್ಮ ಮುಜರಾಯಿ ಇಲಾಖೆಗೆ ತಗೊಂಡಿದ್ದೀವಿ. ಒಂದು ದಾಸೋಹ ಕೇಂದ್ರವನ್ನು ಸದ್ಯದಲ್ಲಿ. ಅದೇ ರೀತಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು. ಹಳೆ ಕಾಲದ್ದು ಸಾಕಷ್ಟು ರಿನೋವೇಷನ್ಸ್ ಮಾಡಬೇಕು ಅಂತ ಇದ್ರ ಮೇಲೂ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಸೋಮೇಶ್ವರ ದೇವಸ್ಥಾನ ಕೂಡ ಬಹಳ ಪ್ರಸಿದ್ಧವಾದ್ದು, ಪುರಾತನವಾದ್ದು. ಕೋಲಾರಮ್ಮ ದೇವಸ್ಥಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಈ ದೇವಾಲಯಕ್ಕೂ ಇದೆ. ಮತ್ತು ಈ ದೇವಾಲಯಕ್ಕೆ ಸಾವಿರಾರು ಮಂದಿ ನಡ್ಕೋತಾರೆ. ಸೊ ಹಾಗಾಗಿ ಶಿವನ ಆರಾಧಕರು, ಭಕ್ತರು ಅಲ್ಲದೆ ಬೇರೆಯವರು ಕೂಡ ಪ್ರವಾಸಿಗರು ನಿರಂತರವಾಗಿ ಬರ್ತಾರೆ. ಕೋಲಾರಮ್ಮ ಟೆಂಪಲ್ ಬಂದವರು ಸಹಜವಾಗಿ ಸೋಮೇಶ್ವರ ದೇವಸ್ಥಾನಕ್ಕೆ ಒಂದು ದರ್ಶನ ಮಾಡಿ ಹೋಗ್ತಾರೆ. ಅದು ಒಳಭಾಗದಲ್ಲಿ ಹೋಗಿ ನೋಡಿದವ್ರಿಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ಅದ್ಭುತವಾದಂಥ ಐತಿಹಾಸಿಕವಾದಂಥ ಸ್ಮಾರಕ ಇದು. ಒಳಗಡೆ ಆ ಕಲಾ ಚಿತ್ರ ಇದನ್ನ ನೋಡಿದ್ರೆ, ನಿಮಗೆ ಕಲಾಕೃತಿಗಳು ನೋಡಿದ್ರೆ ಭಾಳ ಖುಷಿ ಅನಿಸುತ್ತೆ. ಸೊ ಈ ರಸ್ತೆನೂ ಕೂಡ ಅಭಿವೃದ್ಧಿಪಡಿಸಿ ಇಲ್ಲಿಗೊಂದು ಟೆಂಪಲ್ ಲುಕ್ ಬರಬೇಕು. ಈ ದೇವಸ್ಥಾನ ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ದೈವಿ ಕಳೆ ಅಂತ ಇರುತ್ತೆ. ಅದು ದೇವಸ್ಥಾನ ಒಳಗಡೆ ಮಾತ್ರ ಅಲ್ಲ, ಹೊರಗಡೆ ಹೋಗೋರು ಕೂಡ ಆ ಒಂದು ಫೀಲ್ ಭಾವನೆ ಬರಬೇಕು. ಸೊ ಹಾಗಾಗಿ ಈ ರಸ್ತೆಯನ್ನು ಕೂಡ ಆ ಕಡೆ ಫುಟ್ಪಾತ್ ತೊಂದರೆ ಆಗದೆ ಇರೋಂಗೆ ವ್ಯವಸ್ಥಿತವಾಗಿ ಡೆವಲಪ್ ಮಾಡುವಂಥ ಕೆಲಸವನ್ನು ಕೂಡ ಸದ್ಯದಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಆರ್ಕಿಯಾಲಜಿ ಅವರ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀವಿ, ಇಲ್ಲೊಂದು ಸ್ವಲ್ಪ ಕೆಲಸಗಳಿದೆ ಅದನ್ನ ಮಾಡಬೇಕು ಅಂತ ಹೇಳಿದ್ದೀವಿ. ಈಗ ಇದು ರೋಡ್ ಆಗಿದೆ, ಇದು ಎಲ್ಲ ಕಸ ಲಿಟರಿಂಗು ಏನೇನಿದೆ ಇದ್ರ ಬಗ್ಗೆ ಎಲ್ಲ ಏನ್ ಮಾಡಬೇಕು ಅಂತ? ಸ್ವಚ್ಛತೆ ನಮ್ಮ ಮೊದಲ ಆದ್ಯತೆ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಈ ಜನಗಳು ಏನು ರಸ್ತೆನಲ್ಲಿ ಕಸ ಹಾಕ್ತಾ ಇದ್ದಾರೆ, ರಸ್ತೆ ಬದಿಲಾಗ್ತಾ ಇದ್ದಾರೆ, ಆಮೇಲೆ ಈ ಚರಂಡಿಗಳಲ್ಲಿ ಕಸ ಹಾಕ್ತಾ ಇದ್ದಾರೆ. ಈ ಹವ್ಯಾಸವನ್ನು ತಪ್ಪಿಸ್ಬೇಕು ಅಂತೇಳಿ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕಮ್ಯುನಿಟಿ ಮೊಬಿಲೈಸರ್ಸ್ ಅಂತ ಇದ್ದಾರೆ ನಗರಸಭೆಯಲ್ಲಿ, ಅವ್ರನ್ನ ಬಳಸ್ಕೊಂಡು. ಆಮೇಲೆ ನಿಮಗೆ ಗೊತ್ತಿರುವ ಹಾಗೆ ಬೇರೆ ಎಲ್ಲೂ ಇಲ್ಲ, ನಮ್ಮ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಅಂತೇಳಿ ಒಂದು ಮೊಬೈಲ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದರ ಉದ್ದೇಶ ಏನಪ್ಪ ಅಂತಂದರೆ ಬೆಳಿಗ್ಗೆ ಮತ್ತು ಸಂಜೆ ಆ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ನಗರದ ಎಲ್ಲ ಪ್ರಮುಖ ಬೀದಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂಥದ್ದು, ಮತ್ತು ಎಲ್ಲೆಲ್ಲಿ ಕಸಗಳು ಹಾಕ್ತಾರೆ ಅದನ್ನು ಅವ್ರ ಮೇಲೆ ದಂಡ ವಿಧಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಫೈನ್ಸ್ ಆರ್ ಬೀಯಿಂಗ್ ಇಂಪ್ಲಿಮೆಂಟೆಡ್. ಬಟ್ ಆದರೆ ನಮಗೇನಂದರೆ ದಂಡ ವಿಧಿಸೋದು ಮುಖ್ಯ ಉದ್ದೇಶ ಅಲ್ಲ. ಸಾರ್ವಜನಿಕರೇ ಅವರಿಗೆ ಅನ್ನಿಸ್ಬೇಕು, ಇದು ನಮ್ಮ ನಗರ, ಇದು ನಮ್ಮ ಮನೆ ಹತ್ರ, ನಾವು ಶುದ್ಧವಾಗಿ ಇಟ್ಕೋಬೇಕು. ಯಾಕೆಂದರೆ ದಿನ ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿನ ಈ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ, ಬೀದಿಲಿ ಓಡಾಡ್ತಿರ್ತಾರೆ. ಧೂಳಿಂದ ಮತ್ತು ಮಾಲಿನ್ಯದಿಂದ ನಮ್ಮ ಆರೋಗ್ಯ ಹಾಳಾಗತ್ತೆ. ಸೊ ಹಾಗಾಗಿ ಸಾರ್ವಜನಿಕರಿಗೂ ಕೂಡ ನಾನು ವಿನಂತಿ ಮಾಡೋದೇನೆಂದರೆ ನಗರಸಭೆ ಜೊತೆಲಿ ಕೈ ಜೋಡಿಸ್ಬೇಕು. ಸ್ವಲ್ಪ ಪಾರ್ಕಿನ ಅಭಿವೃದ್ಧಿ ಆಗ್ತಾ ಇದೆ ಸರ್. ಈ ಪಾರ್ಕನ್ನು ಅಭಿವೃದ್ಧಿ ನಾವು ಪಡಿಸ್ತಾ ಇದ್ದೀವಿ. 40 ಲಕ್ಷ ಇದು 40 ಲಕ್ಷ ರೂಪಾಯಿ ಅಂದಾಜಿನಲ್ಲಿ ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಮಾನ್ಯ ಶಾಸಕರು ಇದಕ್ಕೆ ಒಂದು ಬುದ್ಧಿ ಪೂಜೆ ಎಲ್ಲ ಮಾಡಿದ್ದಾರೆ. ನಮ್ಮ ಶಾಸಕರ ಒಂದು ಏನು ಅವರ ಒಂದು ಮಾರ್ಗದರ್ಶನ ಇದೆ ಮತ್ತು ಅವರ ಸಹಕಾರದಿಂದ ಇಷ್ಟೆಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ಮತ್ತು ನಾವು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಏನೋ ಪ್ರೋತ್ಸಾಹ ಯಾವಾಗಲೂ ಇರ್ತದೆ. ಇದು ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ. ಹಾಗಾಗಿ ಇದಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಪಾರ್ಕ್ ಇದು. ನೀವು ಒಳಗಡೆ ನೋಡಿದ್ರೆ ನಿಮಗೆ ಅಲ್ಲಿ ಇದನ್ನ ರೇಡಿಯೋ ಪಾರ್ಕ್ ಅಂತ ಕರೀತಾ ಇದ್ರು ಹಿಂದೆ. ರೇಡಿಯೋ ಪಾರ್ಕ್, ಹೌದು ಸರ್. ಅಂದರೆ ಜನ ಬಂದು ಕೂತ್ಕೊಂಡು ಸಂಜೆ ಹೊತ್ತು ಬೆಳಿಗ್ಗೆ ವಾಕ್ ಮಾಡುವಾಗ ಈ ಜಗತ್ತಿನ ದೇಶದ ಸುದ್ದಿಗಳೆಲ್ಲ ಅವರಿಗೆ ರೇಡಿಯೋದಲ್ಲಿ ಬಿತ್ತರ ಆಗ್ತಾ ಇತ್ತು. ಈಗ ಅದಕ್ಕೆ ಅದನ್ನು ಕೂಡ ನಾವು ಡೆವಲಪ್ ಮಾಡಬೇಕು. ಯಾಕೆಂದ್ರೆ ಅದಕ್ಕೆ ಒಂದು ಹೆರಿಟೇಜ್ ಆಗಿಬಿಡ್ತಾವೆಲ್ಲ. ಈಗಿನ ಮಕ್ಕಳಿಗೆ ರೇಡಿಯೋ ಅಂತಂದರೆ ಏನು ಅನಿಸದೇ ಇರ್ಬೋದು, ಆದರೆ ಹಳೆ ತಲೆಮಾರಿನವ್ರಿಗೆ ಗೊತ್ತಿದೆ. ಒಂದು ಇಟ್ ಹಸ್ ಬಿಕಮ್ ಅ ಪಾರ್ಟ್ ಆಫ್ ದರ್ ಲೈಫ್. ಅದನ್ನು ನಾವು ಮುಂದಿನ ಪೀಳಿಗೆಗೆ ತಗೊಂಡು ಹೋಗ್ಬೇಕು. ಸೊ ಹಾಗಾಗಿ ಇದನ್ನು ಡೆವಲಪ್ ಮಾಡಿ ಆಮೇಲೆ ಮುಂದೆ ನಾವೀಗ ಅಲ್ಲೊಂದು ರೈಲಿಂಗ್ಸ್ ಹಾಕ್ಕೊಂಡು ಫುಟ್ಪಾತ್ ಕೂಡ ಮಾಡಬೇಕು ಅಂತ ಹೇಳಿದ್ದೀವಿ. ಇದಕ್ಕೊಂದು ಹೊಸ ರೂಪನೇ ಕೊಡ್ತೀವಿ, ಕೆಲಸ ಶುರು ಮಾಡಿದ್ದಾರೆ. ಮತ್ತು ಇದು ಸದ್ಯದಲ್ಲೇ ಬೇರೆ ರೂಪವನ್ನು ನಾವು ಇದಕ್ಕೆ ಕೊಡ್ತೀವಿ. ಈ ಥರ ಪಾರ್ಕು, ಇದ್ರ ಜೊತೆಲಿ ಕುವೆಂಪು ಪಾರ್ಕ್ ಕೂಡ ಡೆವಲಪ್ ಮಾಡ್ತಾ ಇದ್ದೀವಿ. ಅದು ನಿಮ್ಗೆ ಗೊತ್ತಿರಬೇಕು, ಕುವೆಂಪು ಪಾರ್ಕ್ ಒಳಗಡೆ
ಕುವೆಂಪು ಸ್ಟ್ಯಾಚ್ಯೂ ಕೂಡ ಅದನ್ನ ಹಾಳಾಗಿತ್ತು. ಹೌದು, ಅದು ತುಂಬಾ ಕೆತ್ತನೆ ಎಲ್ಲ ಹಾಳಾಗಿದೆ. ಮತ್ತೆ ಆಮೇಲೆ ಅದನ್ನ ವಿರೂಪ ಮಾಡಿದ್ರು. ಹೌದು. ಅದನ್ನ ನಾವು ನಗರಸಭೆಯವರು ಬಹಳ ಬ್ರಿಸ್ಕ್ ಆಗಿ ನಮ್ಮ ನವೀನ್ ಚಂದ್ರ ಅವರು ಅದನ್ನ ಎಷ್ಟು ಚೆನ್ನಾಗಿ ಒಂದು ಪಾರ್ಕ್ ಒಳಗಡೆ ಕುವೆಂಪು ಅವರ ಪುತ್ಥಳಿನ ಮಾಡಿಸಿದೀವಿ. ಆ ಪುತ್ಥಳಿ ಕೂಡ ಖುಷಿ ಆಗುತ್ತೆ, ಯಾಕೆಂದ್ರೆ ರಾಷ್ಟ್ರಕವಿಗೆ ನಮ್ಮ ನಗರದವರು ಮತ್ತು ನಗರಸಭೆಯವರು ಎಂಥ ಉತ್ತಮವಾದಂಥ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಭಾಳ ಚೆನ್ನಾಗಾಗಿದೆ. ಆ ಪಾರ್ಕನ್ನು ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ನಮ್ಮ ಪಾಲ್ಸಂದ್ರದಲ್ಲಿ ಅಲ್ಲಿ ಒಂದು ಸುಮಾರು 1 ಕೋಟಿವರೆಗೆ 40 ಲಕ್ಷದಲ್ಲಿ ಆ ಪಾರ್ಕ್ ಕೂಡ ಅಭಿವೃದ್ಧಿ ತಗೋತಾ ಇದೆ. ಅಂದ್ರೆ ನಗರದಲ್ಲಿ 3 ಪಾರ್ಕ್ಗಳು ಅಮೃತ್ ಯೋಜನೆ ಅಡಿಯಲ್ಲಿ ಡೆವಲಪ್ ಮಾಡುವಂತ ಉದ್ದೇಶ ಈಗಾಗಲೇ ಹಾಕೊಂಡಿದ್ದೀವಿ. ವರ್ಕ್ ಆರ್ಡರ್ ಕೂಡ ಇಶ್ಯೂ ಮಾಡ್ತಾ ಇದೀವಿ. ಬಂದೆ ಫುಡ್ ಕೋರ್ಟ್. ಈಗ ಕೋಲಾರಲ್ಲಿ ಹೊಸದಾಗಿ ಒಂದು ಹ್ಯಾಪನಿಂಗ್ ಜಾಗ ಅಂತ ಹೇಳಿದ್ರೆ ಫುಡ್ ಕೋರ್ಟ್. ಹೌದು. ಸೊ ಆ ಫುಡ್ ಕೋರ್ಟ್ ಮಾಡಬೇಕು ಅನ್ನೋ ಐಡಿಯಾ ಆಗ್ಲಿ, ಮತ್ತೆ ಅದನ್ನ ಮೇಂಟೈನ್ ಮಾಡೋ ಅಂತ ಒಂದು ಕೆಲಸ ಆಗ್ಲಿ ಇವಾಗ ಆಲ್ರೆಡಿ ಮಾಡ್ತಾ ಇದ್ದೀರಾ. ಸೊ ಅದನ್ನ ಇನ್ನೇನಾದ್ರೂ ಡೆವಲಪ್ ಮಾಡಬೇಕು, ಇದೇ ಮಾಡೆಲ್ ಇನ್ನೇನಾದ್ರೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನೀವು ಹೇಳಿದ್ದು ಒಳ್ಳೆ ಇದು ಪ್ರಶ್ನೆ. ಫುಟ್ಪಾತ್ ವಿಚಾರದಲ್ಲಿ ಮತ್ತೆ ಫುಡ್ ಕೋರ್ಟ್ ವಿಚಾರದಲ್ಲಿ ಈಗ ನಮ್ಮಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ, ಸರ್ಕಾರದ ನಿರ್ದೇಶನ ಪ್ರಕಾರ ಪ್ರತಿಯೊಂದು ನಗರದಲ್ಲೂ ಕೂಡ ಈ ವೆಂಡಿಂಗ್ ಝೋನ್ಸ್ ಮಾಡಬೇಕು ಅಂತಿದೆ. ಅಂದರೆ ಫುಟ್ಪಾತ್ನಲ್ಲಿ ಕೆಲಸ ಯಾರೆಲ್ಲ ಮಾಡ್ತಾ ಇದ್ದಾರೆ, ಅಂದರೆ ಯಾರು ವ್ಯಾಪಾರಿಗಳಿದ್ದಾರೆ ಅವರ ಅನುಕೂಲಕ್ಕಾಗಿ ಮತ್ತು ಅವರಿಗೆ ಸುಸ್ಥಿರವಾದಂಥ ಬದುಕನ್ನು ಕಟ್ಕೊಡ್ಬೇಕು. ನೋಡಿ, ಅವ್ರ ಫುಟ್ಪಾತ್ನಲ್ಲಿ ಯಾವುದೇ ರೀತಿಯಾದಂಥ ಆಶ್ರಯ ಇಲ್ಲದೆ ಬಿಸಿಲು ಮಳೆ ಅವಕ್ಕೆಲ್ಲ ಪಾಪ ಕಷ್ಟಪಟ್ಟುಕೊಂಡು ಒಂದು ಸೂಕ್ತವಾದಂಥ ಸೌಲಭ್ಯಗಳಿಲ್ಲದೆ ಕೆಲಸ ಮಾಡ್ತಿರ್ತಾರೆ, ಜೀವನ ನಡೆಸ್ತಾರೆ. ಒಬ್ಬ ಫುಟ್ಪಾತ್ ವ್ಯಾಪಾರಿ ಅಂತಂದರೆ ಅವನ ಹಿಂದೆ ಒಂದು ಕುಟುಂಬ ಇದೆ, ಎಷ್ಟೋ ಕುಟುಂಬಗಳು ನಡೀತಾ ಇರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ ಆ ಪ್ರಕಾರ ಅವರಿಗೆ ವ್ಯವಸ್ಥಿತವಾದ ಎಲ್ಲ ಅನುಕೂಲಗಳಿರಬೇಕು. ನೀರು, ಎಲೆಕ್ಟ್ರಿಸಿಟಿ, ಮೇಲೆ ಶೆಲ್ಟರ್, ಮತ್ತು ಅವ್ರದ್ದೇ ಆದಂಥ ಒಂದು ಅವ್ರದ್ದೇ ಆದಂಥ ಒಂದು ಸೆಲ್, ಅವ್ರದ್ದೇ ಆದಂಥ ಒಂದು ಕಂಪಾರ್ಟ್ಮೆಂಟ್ ಮಾಡಿ ಕೊಡೋ ಕೆಲಸವನ್ನು ನಾವು ಮಾಡಿ 27 ಅಂಗಡಿಗಳಿಗೆ ನಾವು ಇಲ್ಲಿ ಹರಾಜು ಹಾಕಿದ್ವಿ. ಇದು ಹೃದಯ ಭಾಗದಲ್ಲಿದೆ, ನಿಮಗೆ ಗೊತ್ತಿದೆ. ನೀವು ಹೇಳ್ದಂಗೆ ಇದೊಂದು ಈಗ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್. ಸಂಜೆ ಹೊತ್ತು ಮಕ್ಕಳನ್ನ ನೋಡಿದ್ದೀನಿ, ಅನೇಕ ಸಾರಿ ಬಂದಿದ್ದೀನಿ, ಗೊತ್ತಿಲ್ಲ ಅವರಿಗೆ. ಮಕ್ಕಳು, ವಯಸ್ಸಾದವರು, ಹೆಣ್ಮಕ್ಳು ಎಲ್ಲರೂ ಬಂದು ಇಲ್ಲಿ ಸಂಜೆ ಹೊತ್ತು ಕಾಲ ಕಳೀತಾರೆ, ಬೇಕಾದ ತಿಂಡಿ ತಿಂತಾರೆ, ಒಂದು ಖುಷಿ ಆಗುತ್ತೆ ಅದು. ಮತ್ತು ಶುಚಿಯಾಗಿ ಶುದ್ಧವಾದಂಥ ಜಾಗದಲ್ಲಿ ತಿನ್ನೋಕೆ ಜನ ಹಿಂಜರಿಯೋದಿಲ್ಲ. ನೀವು ಫುಟ್ಪಾತ್ನಲ್ಲಿ ಆದರೆ ಏನಾಗ್ಬಿಡುತ್ತೆ, ಬೇರೆ ಕಡೆ ಆದರೆ ನಿಮಗೆ ಅಲ್ಲಿ ಶುಚಿತ್ವ ಇರೋದಿಲ್ಲ. ಫುಡ್ ವಿಚಾರದಲ್ಲಿ ನಾವು ಯಾವತ್ತೂ ಶುಚಿತ್ವ ಕಾಪಾಡ್ಕೋಬೇಕು. ಮತ್ತು ನಾವು ಇಷ್ಟಿಗೆ ಬಿಟ್ಟಿಲ್ಲ, ನಮ್ಮ ಫುಡ್ ಸೇಫ್ಟಿ ಆಫೀಸರ್ನ ಕಳಿಸ್ತೀವಿ. ಅಲ್ಲೆಲ್ಲ ಕರೆಕ್ಟಾಗಿ ನೋಡಿ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದಾರಾ, ಫುಡ್ ಅಲಿಟ್ರೇಷನ್ ಆಗ್ತದೆ ಇಲ್ವ ಅನ್ನೋದನ್ನ ಕೂಡ ರೆಗ್ಯುಲರ್ ಆಗಿ ಇಷ್ಟು ಮಾತ್ರ ಎಲ್ಲ ಕಡೆ ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ಇದು ಒಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ 27 ಅಂಗಡಿಗಳನ್ನು ನಾವು ಹರಾಜು ಹಾಕಿದ್ದೀವಲ್ವ, ಇದರಿಂದ ಒಳ್ಳೆ ಆದಾಯ ಬರ್ತದೆ. ನಾವು ಖರ್ಚು ಮಾಡಿದ್ದು 30 ಲಕ್ಷ ಇರಬೇಕು ಇದಕ್ಕೆ. ಬಾಡಿಗೆ, ದಿನನಿತ್ಯ ಬಾಡಿಗೆ ಏನು ಫಿಕ್ಸ್ ಮಾಡಿದ್ದಾರೆ ಅವೆಲ್ಲ ಗಮನಿಸಿದ್ರೆ ಒಂದು 2-3 ವರ್ಷ ಆದಮೇಲೆ ನಿರಂತರವಾದ ಆದಾಯವನ್ನು ನಮ್ಮ ನಗರಸಭೆಗೆ ತಂದುಕೊಡೋ ಕೆಲಸ ಈ ಫುಡ್ ಕೋರ್ಟ್ ಮಾಡ್ತೀವಿ. ಈ ರೀತಿ ಫುಡ್ ಕೋರ್ಟ್ ಕೋಲಾರಲ್ಲಿ ಬೇರೆ ಎಲ್ಲಾದ್ರೂ ಮಾಡಬೇಕು? ಇನ್ನು 2-3 ಕಡೆ ಪ್ಲಾನ್ ಮಾಡಿದ್ದೀವಿ. ವೆಂಡಿಂಗ್ ಝೋನ್ಸ್ ಕಮಿಟಿಯಿಂದ ಎಲ್ಲ ತೀರ್ಮಾನ ಮಾಡಿದ್ದಾರೆ. ವೆಂಡಿಂಗ್ ಝೋನ್ಸ್ ಇರುತ್ತೆ, ಆ ಝೋನಲ್ಲಿ ಎಲ್ಲ ಈ ಫುಟ್ಪಾತ್ ವ್ಯಾಪಾರಿಗಳು ಕೂಡ ಜೊತೆ ಸೇರ್ಕೋತಾರೆ. ಅವ್ರು ಸೇರ್ಕೊಂಡು ಇದರ ಆ ಭಾಗದಲ್ಲಿ ನಿಮಗೆ ಇದು ನಮ್ಮ ಆ ಕಡೆ ಪಶ್ಚಿಮದ ಕಡೆಗೆ ಅಲ್ಲಿ ಒಂದಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಇದಲ್ಲದೆ ನಿಮಗೆ ಈ KEB ಇದೆಯಲ್ಲ, ಬೆಸ್ಕಾಮ್, ಆ ಬೆಸ್ಕಾಮ್ ರೋಡ್ ಅಂದರೆ ETCM ಹಾಸ್ಪಿಟ್ಲ್ ಹಿಂಭಾಗ ಅಲ್ಲೊಂದು ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಆಮೇಲೆ ಇದಲ್ಲದೆ ನೀವು ಜಯನಗರ್ಗೆ ಹೋಗುವಾಗ ಅಂಬೇಡ್ಕರ್ ಪಾರ್ಕ್ ಇದೆ. ಈ ಅಂಬೇಡ್ಕರ್ ಪಾರ್ಕ್ ಮುಂಭಾಗ ಕೂಡ ಈ ಹಣ್ಣು ತರಕಾರಿ ವ್ಯಾಪಾರ ಮಾಡೋರಿದ್ದಾರೆ. ತುಂಬಾ ಜನ ಅವರೆಲ್ಲ ಕೆಳಗಡೆನೆ ಇರ್ತಾರೆ ಪಾಪ, ಅವ್ರಿಗೆ ಸೌಕರ್ಯ ಮಾಡಿಕೊಟ್ಟಿಲ್ಲ. ಅಲ್ಲಿ ಕೂಡ ಒಂದು ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದಷ್ಟು 20-30 ಅಂಗಡಿಗಳು ಕ್ರಿಯೇಟ್ ಮಾಡಿ ನಾವು ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ಇವಾಗ ಫುಡ್ ಕೋರ್ಟ್ ಅಂತ ಹೇಳಿದ್ರೆ ಜನ ಬರೋದು ಸಹಜ, ಇಲ್ಲಿ ತಿನ್ನೋದು ಸಹಜ. ಮತ್ತೆ ತಿಂದಾದ್ಮೇಲೆ ಆ ಕಪ್ಸನ್ನ, ಪ್ಲಾಸ್ಟಿಕ್ ಏನೇನಿರುತ್ತೆ ಅದನ್ನ ಇಲ್ಲೇ ಹಾಕ್ತಾರೆ. ಅದೊಂದು ದೊಡ್ಡ ಚಾಲೆಂಜ್ ಅಡ್ಮಿನಿಸ್ಟ್ರೇಷನ್ಗೆ. ಅದನ್ನ ಹೇಗೆ ಟ್ಯಾಕಲ್ ಮಾಡ್ತಾ ಇರುತ್ತೆ? ಕೂಡ ಫಿಕ್ಸ್ ಮಾಡಿದ್ದೀವಿ. ನಿಮ್ಮ ಅಂಗಡಿ ಮುಂದೆ ಯಾವುದೇ ರೀತಿಯಾದಂಥ ಈ ತಿಂಡಿ ತಿನಿಸುಗಳು, ವೇಸ್ಟೇಜು, ಫುಡ್ ವೇಸ್ಟ್ಗಳನ್ನ ನೀವು ರಸ್ತೆನಲ್ಲಿ ಹಣ್ಣಬಾರ್ದು, ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು. ಯಾಕೆಂದರೆ ಇದು ಏನೋ ನಗರಸಭೆಯವ್ರು ಮಾಡ್ತಾರೆ, ಅದು ಅವ್ರ ಜವಾಬ್ದಾರಿ ಅನ್ನತಕ್ಕಂಥ ಧೋರಣೆನೇ ಸರಿಯಲ್ಲ. ಅವರು ಕೂಡ, ಯಾರು ಮಾಲೀಕರಿದ್ದಾರೆ ಅಂಗಡಿಗಳು, ಅವರು ಕೂಡ ಒಂದಷ್ಟು ಕೈ ಜೋಡಿಸಿ ಅವರವರ ಪ್ರಿಮೈಸಸ್ನ ಕ್ಲೀನಾಗಿ ಇಟ್ಕೊಳ್ಳೋ ಕೆಲಸ ಮಾಡಬೇಕು. ನಮ್ಮ ನಗರಸಭೆಯಿಂದ ಕೂಡ ನಾವು ಒಂದಷ್ಟು ಸ್ಟಾಫ್ನ ಜನಗಳು ಕೂಡ ಅದೇ ರೀತಿ ಡಸ್ಟ್ಬಿನ್ ನ ಯೂಸ್ ಮಾಡಬೇಕು ಅಂತ ಅದೇ ಈ ಜಾಗದಲ್ಲಿ ಮಾಡಿಲ್ಲ, ಇನ್ನೆಲ್ಲೂ ನಾವು ಡಸ್ಟ್ಬಿನ್ ಪ್ರೊವೈಡ್ ಮಾಡಿಲ್ಲ. ಸಂಜೆ ಆಯ್ತು ಅಂದ್ರೆ ಜನ ಒಂಥರ ಲೈವ್ ಇರುತ್ತಲ್ವಾ, ದೇರ್ ಇಸ್ ಎ ಲೈಫ್ ಇನ್ ದಿಸ್ ಸ್ಟ್ರೀಟ್. ಕರೆಕ್ಟ್. ಇದು ದಿಸ್ ಇಸ್ ಬಿಕಮ್ ಒಂಥರ ಫುಡ್ ಸ್ಟ್ರೀಟ್ ತರ, ವೇರ್ ಯು ವಿಲ್ ಫೈಂಡ್ ಲಾಟ್ ಆಫ್ ಪೀಪಲ್ ಕಮಿಂಗ್ ಅಂಡ್ ಗೋಯಿಂಗ್. ಒಂದು ಹ್ಯಾಪನಿಂಗ್ ಪ್ಲೇಸ್ ಬೇಕಲ್ವಾ. ಹೌದು. ಮನೇಲೇ ಕೂತಿರೋಕ್ಕಾಗಲ್ಲ ಜನ, ಮನೇಲಿ ಕೂತ್ರೆ ಬರೀ ಟಿವಿ ನೋಡಿ ಹಾಳಾಗ್ತೀವಿ ನಾವು. ಅವ್ರಿಗೊಂದು ಜಾಗ ಮಾಡ್ಕೊಡ್ಬೇಕಲ್ಲ, ಫೆಸಿಲಿಟಿ ಕ್ರಿಯೇಟ್ ಮಾಡ್ಬೇಕು. ಒಳ್ಳೆ ಉದ್ಯಾನವನ ಕೊಡಿ ಬರ್ತಾರೆ, ಒಳ್ಳೆ ಫುಡ್ ಕೊಟ್ಟು ಜನ ಬರ್ತಾರೆ. ಡೆಫಿನೆಟ್ಲಿ ದೇ ವಿಲ್ ಫೈಂಡ್ ಆಲ್ಟರ್ನೇಟಿವ್ ಟು ಯುವರ್ ಟಿವಿ ಅಂಡ್ ಮೊಬೈಲ್.
ಒಂದು 3 ಗಂಟೆಯಲ್ಲಿ ಬಂದು ಕೂತ್ಕೊಂಡು ಹೋದ್ರೆ ಖುಷಿ ಆಗುತ್ತೆ ಅವ್ರಿಗೂ. ಆ 3 ಗಂಟೆ ನಿಮ್ಮ ಟಿವಿಯಿಂದ ದೂರ ಇರ್ಬೋದಾ, ನಿಮ್ಮ ಮೊಬೈಲಿಂದ ದೂರ ಇರ್ಬೋದಾ? ಸೊ ದಟ್ ಈಸ್ ದಿ ಕಾನ್ಸೆಪ್ಟ್.